ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ 2025ರಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಯಾವೆಲ್ಲ ಅಶುಭ ಫಲಗಳಿವೆ, ಇವರ ಜೀವನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೇಗೆ ನಡೆಯಲಿದೆ ಅಂತ ವಿವರವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ. ಮತ್ತು ಗ್ರಹಗಳ ಸಂಚಾರ ಯಾವ ಥರ ಇರುತ್ತೆ, ಮಿಥುನ ರಾಶಿಯವರ ಭವಿಷ್ಯ, ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಡೀಟೇಲ್ಸ್. ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು, ಸುಳ್ಳನ್ನು ಕೂಡ ಸತ್ಯವಾಗಿ ಮಾತಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುವವರು, ವಾಕ್ ಚಾತುರ್ಯತೆಯಲ್ಲಿ ಕೂಡ ಅಷ್ಟೇ ಸಾಮರ್ಥ್ಯವನ್ನು ಹೊಂದಿರುವವರು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ಮಾತೃಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ ಮತ್ತು 3ನೇ ಮನೆಯಲ್ಲಿ ಕೇತು ಭಗವಾನರು ನಿಮಗೆ ಜಯವನ್ನು ಕೊಡ್ತಾರೆ. ಒಟ್ಟಾರೆಯಾಗಿ 3 ಗ್ರಹಗಳು ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಈ ತಿಂಗಳು ನಿಮಗೆ ಯಾವೆಲ್ಲ ಫಲಗಳಿವೆ, ಹೇಗೆ ನಡೆಯುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ, ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಈ ವಿಡಿಯೋ ತುಂಬಾ ವಿವರಣಾತ್ಮಕವಾಗಿರುತ್ತೆ, ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. 4ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಬುಧ ಆದಿತ್ಯ ಯೋಗ ಕೂಡಿ ಬರುತ್ತೆ. ಅಂದರೆ ಭೂಮಿಯಲ್ಲಿ ಕೃಷಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮತ್ತು ಕೆಲಸವನ್ನು ಮಾಡುವವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ. ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ತುಂಬ ಏಳಿಗೆಯ ಜೀವನವನ್ನು ಕಾಣ್ತೀರಾ. ನಿಮ್ಮ 3ನೇ ಮನೆಯಲ್ಲಿ ಕೇತು ಇರುವುದರಿಂದ ಜಯವನ್ನು ಕೊಡುವುದಕ್ಕೆ ಸಿದ್ಧರಾಗಿರ್ತಾರೆ. ಕೇತು ಜೊತೆ 3ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಸ್ತ್ರೀಯರಿಂದ ಸ್ತ್ರೀ ಮುಖಾಂತರ ನಿಮಗೆ ಸಪೋರ್ಟ್ ಸಿಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಹೆಣ್ಣಿನಿಂದ ನಿಮಗೆ ಜಯವನ್ನು ಸಾಧಿಸ್ತೀರಾ. ಮತ್ತು ಗುರು ಭಾಗ್ಯೋದಯದಿಂದ ವಿದೇಶಕ್ಕೆ ತೆರಳುವಂಥ ಅವಕಾಶಗಳು ಕೂಡಿ ಬರುತ್ತವೆ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ 2025ರ ಒಂದು ಮಾಧ್ಯಮ ಫಲಿತಾಂಶವನ್ನು ತರುವಂಥ ತಿಂಗಳಾಗಿದೆ. ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮ ಅಗತ್ಯವಿರುತ್ತದೆ, ಆದರೆ ನಿಮ್ಮ ಸಂವಹನ ಕೌಶಲ್ಯತೆಗಳು ಬಳಸಿಕೊಂಡು ನೀವು ಯಶಸ್ಸನ್ನು ಸಾಧಿಸ್ತೀರಾ. ಮಿಥುನ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ನಲ್ಲಿ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಿಶ್ರ ಫಲಿತಾಂಶಗಳು ನಿರೀಕ್ಷಿಸಬಹುದು. ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ಸಂವಹನ ಕೌಶಲ್ಯತೆಯಿಂದ ಅವುಗಳನ್ನು ಪರಿಹರಿಸಬಹುದು. ಅಷ್ಟೊಂದು ನಿಮಗೆ ವಾಕ್ಚಾತುರ್ಯತೆ ಹೆಚ್ಚಿರುತ್ತದೆ. ಎಷ್ಟೇ ಸಮಸ್ಯೆ ಬಂದರೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಬರೀ ನಿಮ್ಮ ಮಾತಿನಿಂದಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀರಾ. ಅಷ್ಟೊಂದು ಬುದ್ಧಿಶಕ್ತಿ, ಮಾತಿನ ಶಕ್ತಿ ನಿಮ್ಮಲ್ಲಿರುತ್ತದೆ. ಮತ್ತು ಮಿಥುನ ರಾಶಿಯವರ ವೃತ್ತಿ ಜೀವನಕ್ಕೆ ಬಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ನಿಮ್ಮ ಸಂವಹನ ಕೌಶಲ್ಯತೆಗಳನ್ನು ಬಳಸಿಕೊಂಡು ನೀವು ಯಶಸ್ಸನ್ನು ಸಾಧಿಸಬಹುದು. ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಪ್ರಯತ್ನ ಮಾಡಲು ತುಂಬ ಉತ್ಸುಕರಾಗಿರಿ, ಯಾಕೆಂದರೆ ಹೊಸ ಹೊಸ ಅವಕಾಶಗಳು ಬರಬಹುದು. ಅದಕ್ಕೆ ಪ್ರಯತ್ನ ಹಾಕುವಂಥ ಸಾಮರ್ಥ್ಯ ನಿಮ್ಮಲ್ಲಿರಬೇಕು ಅಷ್ಟೇ. ಯಾವುದೇ ಒಂದು ವಿಷಯದತ್ತ ನೀವು ಗಮನ ಹರಿಸಿ ಅದನ್ನು ಮುನ್ನಡೆಸಿದರೆ ತುಂಬ ಯಶಸ್ಸನ್ನು ಸಾಧಿಸ್ತೀರಾ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ನೀವು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಲಾಭ ಬರ್ತಾ ಇದೆ, ಇದರಿಂದ ತುಂಬ ಜಾಸ್ತಿ ಹಣ ಇದೆ ಅಂತ ಹೇಳ್ಬಿಟ್ಟು ಅನಗತ್ಯ ಖರ್ಚುಗಳನ್ನು ಮಾಡ್ತೀರಾ. ಮತ್ತು ಇತರೆ ಕೆಲಸ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡುವುದನ್ನು ತಪ್ಪಿಸಿ. ದುಡ್ಡು ಐತೆ ಅಂದ್ಬಿಟ್ಟು ಎಲ್ಲದನ್ನು ಖರ್ಚು ಮಾಡಿದರೆ ಆಗಲ್ಲ. ಇದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಹೌದು, ನೀವು ಯಾವುದೇ ಕೆಲಸ ಕಾರ್ಯಕ್ಕೂ ಕೂಡ ತುಂಬ ಉತ್ತಮವಾದ ಕಠಿಣ ಪರಿಶ್ರಮವನ್ನು ಹಾಕ್ತೀರಾ. ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಿದೆ, ಯಶಸ್ಸು ಸಿಗ್ತಾಯಿದೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಗ್ರಹಗಳು ಪೂರ್ತಿಯಾಗಿ ನಿಮಗೆ ಅನುಕೂಲಕರವಾಗಿ ಇಲ್ಲದೇ ಇರಬಹುದು, ಆದರೆ ಬುಧ ಮತ್ತು ಸೂರ್ಯ ಕೇತು ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲಕರ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ಶುಕ್ರ ಗ್ರಹ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ತಂದುಕೊಡ್ತಾರೆ. 9ನೇ ಮನೆಯಲ್ಲಿ ರಾಹು ಇರುವುದರಿಂದ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಕೈ ಹಿಡಿದ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು, ಬೇಗನೆ ಪರಿಪೂರ್ಣವಾಗಿ ಮುಗಿದು ಹೋಗ್ಬೇಕಂದ್ರೆ ನಿಮ್ಮ ಭಯವನ್ನು ಬಿಟ್ಟು ಕೆಲಸದಲ್ಲಿ ಗಮನ ಹರಿಸಿ ಧೈರ್ಯದಿಂದ ಮುಂದೆ ಸಾಗಿ. ನೀವು ಕೈ ಹಿಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಅದರಿಂದ ಲಾಭವನ್ನು ಕೂಡ ಪಡೆಯುತ್ತೀರಾ. ಕುಜ ನಿಮ್ಮ ಪಂಚಮ ಸ್ಥಾನದಲ್ಲಿ ಚಲಿಸುವುದರಿಂದ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರ ಹತ್ರ ಮಾತಾಡಬೇಕಾದ್ರೆ ಅಥವಾ ಯಾವುದರ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆತುರದ ನಿರ್ಧಾರಗಳು ತುಂಬ ಸಮಸ್ಯೆಗಳನ್ನು ತಂದುಕೊಡ್ತವೆ. ನಿಮಗೆ ಮಾತಿನ ಸಾಮರ್ಥ್ಯ ಇದೆ, ನಿಜ ಒಪ್ಕೊಳ್ಳೋಣ, ಆದರೆ ಆತುರದ ನಿರ್ಧಾರಗಳು ಬೇಡ.
ಮೊದಲು ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಮಾತಾಡಿ. ಮತ್ತು ಮಿಥುನ ರಾಶಿಯವರು ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸೂಚನೆಗಳು ಕಂಡುಬರುತ್ತವೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ಸೆಪ್ಟೆಂಬರ್ 15ನೇ ತಾರೀಕಿನವರೆಗೂ ಸ್ವಲ್ಪ ಕಾಯಬೇಕಷ್ಟೇ. ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. 15ನೇ ತಾರೀಕಿನ ಮೇಲೆ ಒಳ್ಳೆಯ ಸಮಯ ಶುರುವಾಗುತ್ತೆ. ಅಲ್ಲಿಂದ ನಿಮಗೆ ಯಾವುದೇ ಪರೀಕ್ಷೆ ಅಥವಾ ಯಾವುದೇ ಓದಿನಲ್ಲಿ ಕಾಂಪಿಟೇಷನ್ ಅಂತ ಬಂದರೆ ನಿಮ್ಮದೇ ಮೇಲುಗೈಯನ್ನು ಸಾಧಿಸ್ತೀರಾ. ಮತ್ತು ವಾಹನದಲ್ಲಿ ದೂರ ಪ್ರಯಾಣವನ್ನು ಮಾಡುವುದು ಸ್ವಲ್ಪ ಮಟ್ಟಿಗೆ ಸ್ಥಗಿತಗೊಳಿಸುವುದು ಉತ್ತಮ. ಮತ್ತು ನೀವು ಸ್ಥಳವನ್ನು ಬದಲಾವಣೆ ಮಾಡಬೇಕಂದ್ರೆ ಸೆಪ್ಟೆಂಬರ್ ತಿಂಗಳು ಉತ್ತಮವಾದ ಸಮಯ ಕೂಡ ಬಂದಿದೆ. ಯಾವುದಾದ್ರೂ ಮನೆಗೆ ಹೋಗಬೇಕು ಅಥವಾ ಬೇರೆ ಮನೆಯಿಂದ ಇನ್ನೊಂದು ಮನೆಗೆ ಸ್ಥಳಾಂತರಗೊಳಿಸಬೇಕಂದ್ರೆ ಉತ್ತಮವಾದ ಸಮಯ ಬಂದಿದೆ, ಏನು ಪರವಾಗಿಲ್ಲ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅರ್ಧ ಒಳ್ಳೆಯ ಶುಭ ಫಲಗಳು, ಅರ್ಧ ಕೆಟ್ಟ ಪರಿಣಾಮಗಳು ಇರುತ್ತೆ. ಟೋಟಲ್ ಆಗಿ ಮಿಶ್ರ ಫಲಗಳು ಕಂಡುಬರುತ್ತೆ. ಮತ್ತು ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಶುಭ ಫಲಗಳು ಬೇಕಂದರೆ ನೀವು ಯಾವ ಮಂತ್ರವನ್ನು ಜಪಿಸಬೇಕಂದ್ರೆ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ದಕ್ಷಿಣಾಮೂರ್ತಿಯನ್ನು ಆರಾಧಿಸಿ ಮತ್ತು ನವಗ್ರಹ ಸ್ತೋತ್ರ ಪಠಿಸಿ. ಇದು ನಿಮಗೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಸೆಪ್ಟೆಂಬರ್ 2025ರಲ್ಲಿ ಮಿಥುನ ರಾಶಿಯವರಿಗೆ ಸವಾಲಿನ ತಿಂಗಳಾಗಿರಬಹುದು. ಆದರೆ ತಾಳ್ಮೆ ಮತ್ತು ಧೈರ್ಯದಿಂದ ನೀವು ಯಶಸ್ಸನ್ನು ಸಾಧಿಸ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.